ಹೆಲೋ ಫ್ರೆಂಡ್ಸ್, ಇವತ್ತು ನಿಮಗೆ ನಾನು 2024 ಸಿಲೆಬಸ್ಸಲ್ಲಿ ಏನೇನು ಆ್ಯಡ್ ಆಗಿದೆ ಸೈನ್ಸ್ ಅಲ್ಲಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ನೀವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. CDP ಕೂಡ ಏನಿದೆ ಸೇಮ್, ಚೈಲ್ಡ್ಹುಡ್ ಬಗ್ಗೆ, ಅಡಾಲಸೆನ್ಸ್, ಲರ್ನಿಂಗ್, ಇಂಡಿವಿಜುವಲ್ ಡಿಫ್ರೆನ್ಸಸ್, ಇನ್ಕ್ಲೂಸಿವ್ ಎಜುಕೇಷನ್, ಪರ್ಸನಾಲಿಟಿ, ಮೆಂಟಲ್ ಹೆಲ್ತ್, ಇಂಟೆಲಿಜೆನ್ಸ್, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಸೇಮ್, ಜೆಂಡರ್ ಆಸ್ ಸೋಷಿಯಲ್ ಕನ್ಸ್ಟ್ರಕ್ಟ್, ಪೆಡಗಾಜಿ, ಫ್ಯಾಕ್ಟರ್ಸ್ ಆಫ್ ಲರ್ನಿಂಗ್, ಎವ್ರಿಥಿಂಗ್ ಇಸ್ ಸೇಮ್. ಏನು ಸಿಲೆಬಸ್ಸಲ್ಲಿ ಏನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಸುಮ್ಮನೆ ನೀವು ಯಾರೋ ಒಬ್ಬರು ಹೇಳ್ತಾರೆ ಅಂತ ಅಂದ್ಬಿಟ್ಟು ಗಾಬರಿ ಆಗ್ತೀರಾ. ಸೇಮ್ ಅಗೇನ್, CDP ಇಸ್ ಸೇಮ್, ಎಲ್ಲ ಸಬ್ಜೆಕ್ಟ್ಸು ಸೇಮ್ ಇದೆ. ಅದನ್ನು ಒಂದು ಸ್ವಲ್ಪ ಡೀಟೇಲಾಗಿ ಕೊಟ್ಟಿದ್ದಾರೆ ಅಷ್ಟೇ ಮ್ಯಾಥಮೆಟಿಕ್ಸಲ್ಲಿ. ಓಕೆ, ಇವಾಗ ಪೇಪರ್ 1ನಲ್ಲಿ ಏನು ಓದಬೇಕು ಅಂದರೆ, ಪೇಪರ್ 1 ಅವ್ರಿಗೆ ನೀವು ನೋಡಿ 2019 ಕ್ವೆಶನ್ ಪೇಪರಿಂದ ಹಿಡಿದು ಇದುವರೆಗೂ ನಿಮ್ಗೆ ಏನು ಮಾಡಿದ್ದಾರೆ, ಪೇಪರ್ 1ನಲ್ಲಿ 10th ಸ್ಟ್ಯಾಂಡರ್ಡಲ್ಲಿ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಂತ ಇದೆ. ಆ ಚಾಪ್ಟರ್ ಡೀಟೇಲಾಗಿ ನೀವು ಓದ್ಕೋಬೇಕು. ಅದರಲ್ಲಿ ಎಲ್ಲಿಂದ ಕೊಡ್ತಾರೆ ಕ್ವೆಶನ್ ಅಂತ ಹೇಳೋಕ್ಕಾಗೋದಿಲ್ಲ. ಏನಕ್ಕೆ ಅಂದರೆ ನಿಮಗೆ pH ವ್ಯಾಲ್ಯೂ ಆಫ್ ಅಂತಂದ್ಬಿಟ್ಟು ಬೇಸ್ ಏನಿದೆ ಅಥವಾ pH ವ್ಯಾಲ್ಯೂ ಆಫ್ ಆ್ಯಸಿಡ್ ಒಂದು ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಥವಾ ಡಿಕ್ರೀಸ್ ಆಗ್ತಾ ಇರುತ್ತೆ. ಈ ರೀತಿ ನಿಮಗೆ ಪೇಪರ್ 1ಅಲ್ಲೂ ಕೇಳಿದರು, ಪೇಪರ್ 2ಅಲ್ಲೂ ಕೇಳಿದರು. ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಬಗ್ಗೆ 2 ಪೇಪರಲ್ಲೂ ಕೇಳ್ತಾ ಇದ್ದಾರೆ. ಸೊ ನೀವು ಇದನ್ನು ಓದ್ಕೊಂಡ್ರೆ ಒಳ್ಳೆಯದು. ಪೇಪರ್ 1 ಅವ್ರು ಮತ್ತು ಪೇಪರ್ 2 ಅವರು ಓದ್ಕೊಂಡ್ರು ಒಳ್ಳೆಯದು. ಏನಕ್ಕೆ 2022 ಮತ್ತು 2023ಯಲ್ಲಿ ಈ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಲೆಸನಲ್ಲಿ ಪೇಪರ್ 2 ಅವ್ರಿಗೂ ಕೊಟ್ಟಿದ್ದರು. ಸೊ ಪೇಪರ್ 1 ಅವರು ಓದ್ಕೊಳ್ಳಿ, ಪೇಪರ್ 2 ಅವರು ಓದ್ಕೊಳ್ಳಿ. ಇದನ್ನು ಫಸ್ಟ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಇದೆ ನೋಡಿ. ಇದರಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಏನಿದೆ, ಇದರಲ್ಲಿ ಏನೇನಿರುತ್ತೆ ಡೀಟೇಲಾಗಿ ಅಂತಂದ್ಬಿಟ್ಟು ಅವರೇ ಹೇಳಿದ್ದಾರೆ. ಯಾವ ಒಂದು ಕ್ಲಾಸಿಂದ ಕೊಡ್ತಾರೆ ಅಂತಂದ್ಬಿಟ್ಟು 10th ಸ್ಟ್ಯಾಂಡರ್ಡ್ ಬುಕ್ಕಿಂದ ಕೊಡ್ತಾರೆ. ಕೆಮಿಕಲ್ ರಿಯಾಕ್ಷನ್ಸ್ ಆ ಚಾಪ್ಟರ್ನ ಡೀಟೇಲಾಗಿ ಓದ್ಕೋಬೇಕು. ಏನಕ್ಕೆ, ಅದರಲ್ಲಿ ಏನೇನಿದೆ ಅಂದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಕೇಳ್ಬೋದು ನಿಮಗೆ, ಆಕ್ಸಿಡೇಷನ್ ಅಂದ್ರೇನು, ರಿಡಕ್ಷನ್ ಅಂದ್ರೇನು, ತುಂಬ ಈಸಿ ಇದೆ ಇದು. ನೋಡಿ, ಇವಾಗ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಮತ್ತು ಕೆಮಿಕಲ್ ರಿಯಾಕ್ಷನ್ಸ್ ಇದೆಯಲ್ಲ, ಒಂದು ದಿನದಲ್ಲಿ 2 ಲೆಸನ್ಸ್ನ ಕಂಪ್ಲೀಟ್ ಮಾಡ್ಬೋದು ಪೇಪರ್ 1 ಅವರು. ನೋಡಿ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತ ಕೊಟ್ಟಿದ್ದಾರೆ. ಎಲ್ಲಿಂದ ಅಂತಲೂ ಕೊಟ್ಟಿದ್ದಾರೆ, ಕ್ಲಾಸ್ 10th ಕೊಡ್ತೀವಿ ಅಂತಲೂ ಡೀಟೇಲಾಗಿ ಕೊಟ್ಟಿದ್ದಾರೆ. ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ರಿಯಾಕ್ಟಿವಿಟಿ ಸೀರೀಸ್, ಯಾವುದು ಜಾಸ್ತಿ ರಿಯಾಕ್ಟೆಂಟ್, ಯಾವುದು ಕಡಿಮೆ ರಿಯಾಕ್ಟೆಂಟ್, ಎಲ್ಲ ಇದು ಕ್ಲಾಸ್ 10thಲ್ಲಿದೆ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಒಂದು ನನಗೆ ವಿಡಿಯೋ ಮಾಡಿದ್ದೀನಿ, ಆ ಚಾಪ್ಟರಲ್ಲಿ ನೀವು ನೋಡ್ಕೋಬೋದು. ಇಲ್ಲಾಂದರೆ ನೀವು ಕಮೆಂಟ್ ಮಾಡಿ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ವಿಡಿಯೋ ನಿಮಗೆ ಕಳಿಸ್ತೀನಿ ಲಿಂಕ್. ನೋಡಿ, ಇದೆಲ್ಲ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಈ ಲೆಸನ್ ಕೂಡ ನಾನು ಮಾಡಿದ್ದೆ. ಲೈಫ್ ಪ್ರೋಸೆಸ್ ಇದು ಕೂಡ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ನ್ಯೂಟ್ರಿಷನ್ ಬಗ್ಗೆ, ರೆಸ್ಪಿರೇಷನ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಪೇಪರ್ 1ನಲ್ಲಿ ಇದೆಲ್ಲ. ನೋಡಿ, ಇಲ್ಲಿ ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ಮತ್ತು ನಾನ್ ಬಯೋಡಿಗ್ರೇಡಬಲ್, ಅವರ್ ಎನ್ವಿರಾನ್ಮೆಂಟ್, ಇದು ಕೂಡ ಏನಿದೆ 2022-23 ಸಿಲೆಬಸ್ಸಲ್ಲಿರೋದಿದೆ. ಇಲ್ಲಿ ಒಂದು ಸ್ವಲ್ಪ ಡೀಟೇಲಾಗಿ ಅವರ್ ಎನ್ವಿರಾನ್ಮೆಂಟ್ ಅಷ್ಟೇ ಹೇಳ್ಕೊಟ್ಟಿದ್ರು. ಅದರಲ್ಲಿ ಅವರ್ ಎನ್ವಿರಾನ್ಮೆಂಟಲ್ಲಿ ಏನು ಎಕೋಸಿಸ್ಟಮ್ ಅಥವಾ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಈ ಥರ ಡೀಟೇಲಾಗಿ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ಏನು ಕೊಟ್ಟಿದ್ರು, ನ್ಯಾಚುರಲ್ ರಿಸೋರ್ಸಸ್ ಅಂತ ಕೊಟ್ಟಿದ್ದರು 2023 ಸಿಲೆಬಸ್ಸಲ್ಲಿ. ಇಲ್ಲಿ ಏನೇನಿದೆ, ಇದರಲ್ಲಿ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ಸಲ್ಲಿ ಏನೇನಿದೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಿದೆ, ಸೋರ್ಸಸ್ ಆಫ್ ಎನರ್ಜಿ, ಇದು ಕೂಡ ನಿಮಗೆ ಈ ಪ್ರೀವಿಯಸ್ ಇಯರ್ಸ್ ಒಂದು ಸಿಲೆಬಸ್ಸಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಈ ಕ್ವೆಶನ್ಸ್ ಯಾವುದು, ಒಂದು ಟೈಡಲ್ ಎನರ್ಜಿ ಆಗಿರ್ಬೋದು, ಬಯೋಗ್ಯಾಸ್ ಬಗ್ಗೆ, ವಿಂಡ್ ಎನರ್ಜಿ ಅಥವಾ ಒಂದು ಸೋಲಾರ್ ಎನರ್ಜಿ, ಫಾಸಿಲ್ ಫ್ಯೂಯಲ್ಸ್ ಅಂದ್ರೇನು, ರಿನ್ಯೂವಬಲ್, ನಾನ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ, ಇದೆಲ್ಲ ನಿಮಗೆ ಒಂದು 2023 ಇರುತ್ತಲ್ಲ ಅದೇ ಸಿಲೆಬಸ್ ಇಲ್ಲೂ ಇರೋದು. ಇನ್ನೊಂದು AC ಮತ್ತು DC ಮೋಟಾರ್ಸ್, ಇದ್ರ ಬಗ್ಗೆನೂ ಕೂಡ ನಿಮಗೆ ಡೈರೆಕ್ಟ್ ಕರೆಂಟ್ ಅಂದ್ರೇನು, ಆಲ್ಟರ್ನೇಟ್ ಕರೆಂಟ್ ಅಂದರೆ ಏನು, AC DC ಬಗ್ಗೆ ನಿಮಗೆ ಅಗೇನ್ ಇದು ಕೂಡ 10th ಅಲ್ಲಿರೋ ಚಾಪ್ಟರ್ ಇದು. ನೋಡಿ, ನೆಕ್ಸ್ಟ್ ಇವಾಗ ಅಗೇನ್ ಇದೆಲ್ಲ ಸೇಮ್ ಇದೆ. ನೇಚರ್ ಆ್ಯಂಡ್ ಬಿಹೇವಿಯರ್, ಮ್ಯಾಟರ್ ಬಗ್ಗೆ ನೋಡಿ. ನೇಚರ್ ಆ್ಯಂಡ್ ಬಿಹೇವಿಯರ್, ಮ್ಯಾಟರ್ ಬಗ್ಗೆ ಏನಿರುತ್ತೆ, ಎವಾಪ್ರೇಷನ್ ಇತ್ತು, ಕಂಡೆನ್ಸೇಷನ್. ನೀವು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ ನೋಡಿ, ಎವಾಪ್ರೇಷನ್ ಇದೆಯಾ, ಕಂಡೆನ್ಸೇಷನ್ ಇದೆ, ಸಬ್ಲಿಮೇಷನ್ 2022 ಕ್ವೆಶನ್ ಪೇಪರಲ್ಲಿ ನೋಡಿ, ಇದೆಲ್ಲ ಇದೆ ಪೇಪರ್ 1ನಲ್ಲಿ. ಓಕೆ, ಸಬ್ಲಿಮೇಷನ್ ಬಗ್ಗೆ ಕೇಳಿದ್ದಾರೆ, ಕಂಡೆನ್ಸೇಷನ್ ಬಗ್ಗೆ 2020 ಕ್ವೆಶನ್ ಪೇಪರಲ್ಲಿ ಕಂಡೆನ್ಸೇಷನ್ ಬಗ್ಗೆ ಕೇಳಿದರು. ನೋಡಿ, ಹೆಟಿರೋಜಿನಸ್ ಮತ್ತು ಹೋಮೋಜಿನಸ್ ಮಿಕ್ಸ್ಚರ್ಸ್ ಯಾವುದು, ಅದು ಕೂಡ ಎಲ್ಲ ಒಂದು ಲಾಸ್ಟ್ ಇಯರ್ ಸಿಲೆಬಸ್ಸಲ್ಲಿ ಇರೋದು.
ಓಕೆ, ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಇದು ಕೂಡ ನೋಡಿ. ಇದು ಸೆಲ್ ಅಂದರೆ ಏನು, ಇದು ಪೇಪರ್ 1 ಮತ್ತು ಪೇಪರ್ 2 ಇಬ್ರಿಗೂ ಇದೆ. ಇದು ಏನು ಸೆಲ್ ಅಂದರೆ ಏನು, ಅನಿಮಲ್ ಸೆಲ್ ಬಗ್ಗೆ, ಒಂದು ಪ್ಲ್ಯಾಂಟ್ ಸೆಲ್ ಬಗ್ಗೆ ಎರಡರಲ್ಲೂ ಇದೆ ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ. ನೋಡಿ, ಇದು ಟಿಶ್ಯೂಸ್ ಬಗ್ಗೆ ನಿಮಗೆ, ಅದು ಮಸ್ಕ್ಯುಲರ್ ಟಿಶ್ಯೂ 9th ಇದೆಯಲ್ಲ ಅದ್ರ ಬಗ್ಗೆ, ಟಿಶ್ಯೂಸ್ ಬಗ್ಗೆ ಕೇಳಿದರು. ಆರ್ಗನ್ ಮತ್ತು ಆರ್ಗನ್ ಸಿಸ್ಟಮ್ ಇದು ಪೇಪರ್ 1 ಮತ್ತು ಪೇಪರ್ 2 ಇಬ್ರಿಗೂ ಕೇಳ್ತಾರೆ. ನೋಡಿ, ಅಗೇನ್ ಮೋಷನ್, ಫೋರ್ಸ್ ಆ್ಯಂಡ್ ವರ್ಕ್ ಇದು ನಿಮಗೆ ಮತ್ತೆ ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಇದೆ ನೋಡಿ. ಇದು ಏನು ಮಾಡಿದ್ದಾರೆ, ಪೇಪರ್ 1ಅಲ್ಲೂ ಕೇಳಿದ್ದಾರೆ, ಪೇಪರ್ 2ಅಲ್ಲೂ ಕೇಳಿದ್ದಾರೆ. ನ್ಯೂಟನ್ಸ್ ಲಾ ಇದೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ನೋಡಿ. ಫೋರ್ಸ್ ಆ್ಯಂಡ್ ನ್ಯೂಟನ್ಸ್ ಲಾ ಇದರಲ್ಲಿ ನಿಮಗೆ ರೀಸೆಂಟಾಗಿ 2024ಅಲ್ಲೂ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ವೆಲಾಸಿಟಿ ಟೈಮ್ ಗ್ರಾಫ್ ಬಗ್ಗೆ 2019ಇಂದ ಕೇಳ್ತಾಯಿದ್ರು ಪೇಪರ್ 1ಅಲ್ಲಿ. ಆದರೆ ಪೇಪರ್ 2ಅಲ್ಲಿ 2023ಅಲ್ಲಿ ಕೇಳಿದ್ದಾರೆ ವೆಲಾಸಿಟಿ ಟೈಮ್ ಗ್ರಾಫ್ ಬಗ್ಗೆ. ಓಕೆ, ಪ್ರತಿ ವರ್ಷ ವೆಲಾಸಿಟಿ ಟೈಮ್ ಗ್ರಾಫ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ 2024ಅಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ, ಇದ್ರದ್ದು ನೋಡ್ಕೊಳ್ಳಿ. ನೋಡಿ, ಇದು ಪೇಪರ್ 2 ಅವ್ರಿಗೆ ಯೂಶ್ವಲಿ ಕೇಳ್ತಾಯಿದ್ರು. ಪೇಪರ್ 2ಅಲ್ಲಿ ಎಂಜಿಯೋಸ್ಪರ್ಮ್ಸ್ ಬಗ್ಗೆ, ಜಿಮ್ನೋಸ್ಪರ್ಮ್ಸ್ ಬಗ್ಗೆ ಇದೆಲ್ಲ ಪೇಪರ್ 2ಅಲ್ಲಿ ಕೇಳ್ತಾಯಿದ್ರು. ಆದರೆ ಥ್ಯಾಲೋಫೈಟಾ, ಬ್ರಯೋಫೈಟಾ, ಟೆರಿಡೋಫೈಟ್ಸ್ ಇದೆಲ್ಲ ನಾನು ವೀಡಿಯೋಸ್ ಮಾಡಿದ್ದೀನಿ. ಒಂದು ಬ್ರಯೋಫೈಟಾ, ಟೆರಿಡೋಫೈಟ್ ಅಂತಲೇ ನಿಮಗೆ ವಿಡಿಯೋ ಮೇಲೆ ಕಾಣಿಸುತ್ತೆ. ನೀವು ಪೇಪರ್ 2 ಅವ್ರಿಗೆ ನಾನು ಮಾಡಿದ್ದೆ, ಆದರೆ ಪೇಪರ್ 1ಅಲ್ಲಿ ಕೊಟ್ಟಿದ್ದಾರೆ. ಇದನ್ನು ಒಂದು ಸ್ವಲ್ಪ ಓದ್ಕೊಳ್ಳಿ, ಆ ವಿಡಿಯೋಸು ವಾಚ್ ಮಾಡ್ಕೊಳ್ಳಿ ನೀವು. ಏನಕ್ಕೆ ನೀವು ಬುಕ್ಕಲ್ಲಿ ಓದಿದ್ರೆ ಸ್ವಲ್ಪ ಡೀಟೇಲಾಗಿ ಓದೋದಕ್ಕೆ ಟೈಮ್ ಇರೋದಿಲ್ಲ. ಸೊ ಇದು ಕಾರ್ಡೇಟ್ಸ್ ಬಗ್ಗೆ, ನಾನ್ ಕಾರ್ಡೇಟ್ಸ್ ಬಗ್ಗೆ. ಓಕೆ, ಈ ವಿಡಿಯೋ ನೀವು ಒಂದು ಸೈನ್ಸ್ ಅಂತ ಇದೆ ಪ್ಲೇ ಲಿಸ್ಟಲ್ಲಿ. ಸೊ ಇಂಗ್ಲೀಷ್ ಮೀಡಿಯಮ್ ಸೈನ್ಸ್ ಅಂತ ಇದೆ, ಆ ಪ್ಲೇ ಲಿಸ್ಟಲ್ಲಿ ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಏನಿದೆ ಇವಾಗ, ಗ್ರಾವಿಟೇಷನ್, ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್, ಫೋರ್ಸ್ ಆಫ್ ಗ್ರಾವಿಟೇಷನ್ ಇದ್ರದ್ದು ನೀವು ಅಷ್ಟು ಡೀಟೇಲ್ ಓದಿಲ್ಲ ಅಂದರೂ ಪರವಾಗಿಲ್ಲ. ನೀವು ಬೇಸಿಕ್ ನೀವು ಒಂದು ಫಾರ್ಮುಲಾಸ್ ಮಾತ್ರ ಓದ್ಕೊಳ್ಳಿ ಸಾಕು. 9th ಇದೆ ನೋಡಿ. ಇದು ಗ್ರಾವಿಟೇಷನ್, ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ಗೆ ಏನು ಫಾರ್ಮುಲಾ ಇದೆ, ಅಥವಾ ಫೋರ್ಸ್ ಆಫ್ ಗ್ರಾವಿಟೇಷನ್ ಆಫ್ ದ ಅರ್ತ್ ಅದು ಕೂಡ ಒಂದು ಫಾರ್ಮುಲಾಸ್. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇದೆಲ್ಲ ನೀವು ಫಾರ್ಮುಲಾಸ್ ನೋಡ್ಕೊಳ್ಳಿ. ನೋಡಿ, ಇದು ಫೋರ್ಸ್ ಆ್ಯಂಡ್ ನ್ಯೂಟನ್ಸ್ ಲಾ, ಫೋರ್ಸ್ ಆ್ಯಂಡ್ ಮೋಷನ್ ಬಗ್ಗೆ. ನ್ಯೂಟನ್ಸ್ ಲಾ ಆಫ್ ಮೋಷನ್, ಆ್ಯಕ್ಷನ್ ಅಥವಾ ಇನರ್ಷಿಯಾ ಆಫ್ ಬಾಡಿ ಅಂದ್ರೇನು, ಮೊಮೆಂಟಮ್, ಫೋರ್ಸ್ ಆ್ಯಂಡ್ ಆಕ್ಸಿಲರೇಷನ್ ಇದೆಲ್ಲ ನಿಮಗೆ ಅದೇ ಅಗೇನ್ಸ್ಟ್ ನ್ಯೂಟನ್ಸ್ ಲಾ ಬಗ್ಗೆ 9th ಡೀಟೇಲ್ ಆಗಿದೆ, ಅದನ್ನು ಓದ್ಕೊಳ್ಳಿ. ಪ್ರತಿ ವರ್ಷ ಒಂದು ಪೇಪರ್ 2ಅಲ್ಲಿ ಕೊಡ್ತಾಯಿದ್ರು. ಇವಾಗ ಇದನ್ನು ಪೇಪರ್ 1ಅಲ್ಲಿ ಸ್ವಲ್ಪ ಒಂದು ಬೇಸಿಕ್ಸ್ ಕೊಡ್ತಾಯಿದ್ರು, ಆದರೆ ಡೀಟೇಲಾಗಿ ನೀವು ಓದ್ಕೋಬೇಕಾಗುತ್ತೆ. ಫೋರ್ಸ್, ನ್ಯೂಟನ್ಸ್ ಲಾ ಬಗ್ಗೆ ಪೇಪರ್ 1 ಮತ್ತು ಪೇಪರ್ 2 ಎರಡರಲ್ಲೂ ಕೇಳ್ತಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ವರ್ಕ್, ಎನರ್ಜಿ ಆ್ಯಂಡ್ ಪವರ್ ಇದು ಕೂಡ ನಿಮಗೆ 9th ಸಿಗುತ್ತೆ. ಸೌಂಡ್ ಬಗ್ಗೆ ಮತ್ತು ಹೆಲ್ತ್ ಆ್ಯಂಡ್ ಡಿಸೀಸಸ್ ಇದೆಲ್ಲ ಎಲ್ಲಿದೆ ಅಂತಂದರೆ NCERT 9th ಸ್ಟ್ಯಾಂಡರ್ಡ್, NCERT 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಹೆಲ್ತ್ ಆ್ಯಂಡ್ ಡಿಸೀಸಸ್ ಬಗ್ಗೆ, ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ, ನೆಕ್ಸ್ಟ್ ಫುಡ್ ಪ್ರೊಡಕ್ಷನ್ ಬಗ್ಗೆ ಇದೆಲ್ಲ ನಿಮಗೆ 9th ಸ್ಟ್ಯಾಂಡರ್ಡಲ್ಲಿ ಸಿಗುತ್ತೆ. ಇದೆಲ್ಲ ನಿಮಗೆ 9th ಸ್ಟ್ಯಾಂಡರ್ಡ್ NCERT ಟೆಕ್ಸ್ಟ್ ಬುಕ್ಸಲ್ಲಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ಏನಿದೆ ನೋಡಿ, ಇವಾಗ ಇಲ್ಲಿ ಪ್ಲ್ಯಾಂಟ್ ಪಾರ್ಟ್ಸ್ ಆ್ಯಂಡ್ ಅನಿಮಲ್ಸ್ ಇದೆಲ್ಲ ನೋಡಿ. ಇವಾಗ ಎಲ್ಲಿ ಒಂದು 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂದ್ರೇನು, ಫ್ಯಾಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್ ಇದೆಲ್ಲ ಬೇಸಿಕ್ 6th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಇರುತ್ತೆ. ಇದೆಲ್ಲ ಇದು ಸಪ್ರೇಷನ್ ಟೆಕ್ನಿಕ್ಸ್, ಥ್ರೆಶಿಂಗ್, ವಿನೋಯಿಂಗ್, ಹ್ಯಾಂಡ್ ಪಿಕ್ಕಿಂಗ್, ಸೆಡಿಮೆಂಟೇಷನ್, ಫಿಲ್ಟ್ರೇಷನ್ ಇದೆಲ್ಲ 6th ಇದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೋತ್ ಮೆಟೀರಿಯಲ್ಸ್ ಇದೆಲ್ಲ EVS ಅಲ್ಲಿ ಬರೋದು, ಅಂದರೆ ಪೇಪರ್ 1 ಅವ್ರಿಗೆ ಇದೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಕ್ಲೋತ್ ಮೆಟೀರಿಯಲ್ಸ್. ನೆಕ್ಸ್ಟ್ ಗ್ರೂಪಿಂಗ್ ಆಫ್ ಥಿಂಗ್ಸ್, ಗ್ರೂಪಿಂಗ್ ಥಿಂಗ್ಸ್ ಆನ್ ದ ಬೇಸಿಸ್ ಆಫ್ ಕಾಮನ್ ಪ್ರಾಪರ್ಟೀಸ್ ಇದು ಕೂಡ 6th ಸ್ಟ್ಯಾಂಡರ್ಡಲ್ಲಿದೆ. ಸಾಲ್ಯುಬಿಲಿಟಿ, ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ಇದು 6th. ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್, ಬಯೋಟಿಕ್ ಮತ್ತು ಎಬಯೋಟಿಕ್ ಇದು ಕೂಡ ಏನಿದೆ 6th ಸ್ಟ್ಯಾಂಡರ್ಡಲ್ಲಿ ಇದೆ. ಆ ಟೆಕ್ಸ್ಟ್ ಬುಕ್ NCERT ಟೆಕ್ಸ್ಟ್ ಬುಕ್ ನೋಡ್ಕೊಳ್ಳಿ, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್. ಓಕೆ, ಇದು ನೆಕ್ಸ್ಟ್. ಅದಾದಮೇಲೆ ಏನಿದೆ, ಇದೆಲ್ಲ ಒಂದು ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಅನಿಮಲ್ ಬಾಡಿ, ಹ್ಯೂಮನ್ ಸ್ಕೆಲಿಟಲ್ ಸಿಸ್ಟಮ್ ಆಗಿರಲಿ. ಇದು ಇನ್ನೊಂದು ಏನಿದೆ, ಫಿಶ್, ಬರ್ಡ್, ಕಾಕ್ರೋಚ್, ಸ್ನೇಲ್ ಇದೆಲ್ಲ ಏನಿದೆ ನೀವು 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಇಷ್ಟು ಸಿಗುತ್ತೆ. ನೆಕ್ಸ್ಟ್ ಏನಿದೆ ನೋಡಿ, ಇವಾಗ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆನೂ ನೋಡಿ. ಇವಾಗ 6th, 7th, 8th ಎಲೆಕ್ಟ್ರಿಕ್ ಕರೆಂಟ್ ಅಂತ ಇದೆ. 6th, 7th ನೀವು 7th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲೂ ನೋಡ್ಬೋದು. ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಒಂದು ಸ್ವಿಚ್, ಒಂದು ಸಿಂಬಲ್ಸ್ ಕೊಡ್ತಾರೆ. ಸಿಂಬಲ್ಸ್ ಕೊಟ್ಬಿಟ್ಟು ಇದೇನು ಇದು ಅಂತ ಕೇಳ್ತಾರೆ ನಿಮಗೆ. ಇದೇನು ಅಂತಂದ್ಬಿಟ್ಟು ಸಿಂಬಲ್ ಕೊಟ್ಬಿಟ್ಟು ಅದು ಏನು ಅಂತ ಕೇಳ್ತಾರೆ. ಓಕೆ, ಎಲೆಕ್ಟ್ರಿಕ್ ಕರೆಂಟ್ ಈ ಚಾಪ್ಟರಿಂದ. ಮ್ಯಾಗ್ನೆಟ್ಸ್ ಬಗ್ಗೆ
ಓಕೆ. ನೆಕ್ಸ್ಟ್ ಇವಾಪರೇಷನ್ ಆ್ಯಂಡ್ ಕಂಡೆನ್ಸೇಷನ್, ಇದು ಕೂಡ ನಿಮಗೆ ವಾಟರ್ ಸೈಕಲ್ ಬಗ್ಗೆ ಒಂದು 6th 7th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಸಿಕ್ಬಿಡುತ್ತೆ ನೋಡಿ. ಈ ಲೈಟ್ ಚಾಪ್ಟರು ಇದು ಕೂಡ ನೀವು ಬೇಸಿಕ್ಕಿಂದ ಒಂದು ಅಡ್ವಾನ್ಸ್ ಲೆವೆಲಲ್ಲಿ ಓದ್ಕೋಬೇಕಾಗತ್ತೆ ಲೈಟ್ ಚಾಪ್ಟರ್. ಓಕೆ. ಲೈಟ್ ಚಾಪ್ಟರ್ ಯೂಶ್ವಲಿ ನಿಮಗೆ 10th ಸ್ಟ್ಯಾಂಡರ್ಡಿಂದ ಪೇಪರ್ 2 ಅಲ್ಲಿ ಕೊಡ್ತಾಯಿದ್ರು, ಆದರೆ ಇಲ್ಲಿ ಬೇಸಿಕ್ ಕೊಟ್ಟಿದ್ದಾರೆ ನಿಮಗೆ. ಯಾವುದು? 6th ಸ್ಟ್ಯಾಂಡರ್ಡ್ದು ಲೈಟ್ ಚಾಪ್ಟರ್. ಓಕೆ. ಇಂಪಾರ್ಟೆನ್ಸ್ ಆಫ್ ವಾಟರ್, ಇದೆಲ್ಲ ನಿಮಗೆ ಲೆಸನ್ಸ್ ನೀವು 6th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಸಿಕ್ಬಿಡತ್ತೆ. ನೆಕ್ಸ್ಟ್ 7th ಸ್ಟ್ಯಾಂಡರ್ಡ್ ಕ್ಲಾಸ್ 7th ಎಷ್ಟು ಡೀಟೇಲಾಗಿ ಕೊಟ್ಟಿದ್ದಾರೆ ನೋಡಿ. ಆಟೋಟ್ರೋಫಿಕ್ ಅಂದ್ರೇನು, ಹೆಟಿರೋಟ್ರೋಫಿಕ್ ಅಂದ್ರೇನು, ಇದೆಲ್ಲ ಆ ಒಂದು ಕ್ಲಾಸ್ 7th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಸಿಕ್ಬಿಡತ್ತೆ. ನೆಕ್ಸ್ಟ್ ಉಲ್ ಅಂದ್ರೇನು, ಸಿಲ್ಕ್, ಅನಿಮಲ್ ಫೈಬರ್ಸ್. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಸಬ್ಸ್ಟೆನ್ಸಸ್, ಆ್ಯಸಿಡಿಕ್, ಬೇಸಿಕ್ ಆ್ಯಂಡ್ ನ್ಯೂಟ್ರಲ್ ಸಬ್ಸ್ಟೆನ್ಸಸ್ ಯಾವುದು ಅಂತಂದ್ಬಿಟ್ಟು, ಆ್ಯಸಿಡಿಕ್ ಸಬ್ಸ್ಟೆನ್ಸ್ ಯಾವುದು, ಬೇಸಿಕ್ ಅಂತಂದರೆ ಕ್ಲಾಸಿಫೈ ಮಾಡಬೇಕು. ಇದು ಮ್ಯಾಚ್ ದ ಫಾಲೋಯಿಂಗ್ ರೂಪದಲ್ಲಿ ಕೊಡ್ತಾರೆ ನಿಮಗೆ. ಮ್ಯಾಚ್ ದ ಫಾಲೋಯಿಂಗ್ ಥರ 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ನಿಮಗೆ ಬಹಳ ಕನ್ಫ್ಯೂಸ್ ಆಗುತ್ತೆ. ಸೊ ಇದರಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು ನೀವು. ನೆಕ್ಸ್ಟ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಆ್ಯಂಡ್ ರಿಯಾಕ್ಷನ್ಸ್, ಇದು ಕೂಡ ನಿಮಗೆ 7th ಬುಕ್ಕಲ್ಲಿ ಸಿಕ್ಬಿಡತ್ತೆ. ನೆಕ್ಸ್ಟ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಇದು ಕೂಡ 7th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ. ಇದು ವೆಜಿಟೇಟಿವ್, ಎಸೆಕ್ಷುವಲ್ ಆ್ಯಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್. ಪಾಲಿನೇಷನ್, ಇದು ಪಾಲಿನೇಷನ್ ಬೈ ವಿಂಡ್, ಇದೆಲ್ಲ ನಿಮಗೆ ಆಲ್ರೆಡಿ ಕೇಳಿದ್ದಾರೆ 2019-2020 ಕ್ವೆಶ್ಚನ್ ಪೇಪರ್ಸಲ್ಲಿ. ಸೊ ಇದು ಕೂಡ ಓದ್ಕೋಬೇಕಾಗುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಇದೆ ನೋಡಿ, ಇದು ಕೂಡ 7th ಟೆಕ್ಸ್ಟ್ ಬುಕ್ಕಲ್ಲಿ. ನೆಕ್ಸ್ಟ್ ಲೈಟ್ ಚಾಪ್ಟರ್, ರಿಫ್ಲೆಕ್ಷನ್ ಮತ್ತು ಏನು ರಿಫ್ಲೆಕ್ಷನ್ ಅಥವಾ ಒಂದು ಲೈಟ್ ಚಾಪ್ಟರ್ ಬಗ್ಗೆ ನೀವು ಅದರಲ್ಲಿ ಓದ್ಕೋಬೋದು. ಓಕೆ. ನೆಕ್ಸ್ಟ್ ಇದು ಕೂಡ 7th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ವಾಟರ್, ಲೈಟ್ ಚಾಪ್ಟರ್ ಆಯಿತು, ವಾಟರ್ ಆಯಿತು. ನೆಕ್ಸ್ಟ್ 8th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಏನು ಓದಬೇಕು, ಎಷ್ಟು ಡೀಟೇಲಾಗಿ ನಿಮಗೆ ಕೊಟ್ಟಿದ್ದಾರೆ ನೋಡಿ. 9th ಅಲ್ಲಿ ಏನು ಓದಬೇಕು, 10th ಅಲ್ಲಿ ಏನು ಓದಬೇಕು, ಯಾವ ಚಾಪ್ಟರ್ ಯಾವ ಕ್ಲಾಸಿಂದ ಓದಬೇಕು, ಅಷ್ಟು ಡೀಟೇಲಾಗಿ ಕೊಟ್ಟಿದ್ದಾರೆ ನಿಮಗೆ. ಓಕೆ. ಕ್ರಾಪ್ ಪ್ರೊಡಕ್ಷನ್ ಯಾವುದರಲ್ಲಿ, ಕ್ಲಾಸ್ 8th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಕ್ರಾಪ್ ಪ್ರೊಡಕ್ಷನ್, ಮೈಕ್ರೋ ಆರ್ಗ್ಯಾನಿಸಮ್ಸ್, ಸಿಂಥೆಟಿಕ್ ಕ್ಲೋತಿಂಗ್ ಮೆಟೀರಿಯಲ್ಸ್. ನೆಕ್ಸ್ಟ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಬರೀ ಇದರಲ್ಲಿ ಬೇಸಿಕ್ ಕೇಳಿದ್ದಾರೆ. ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್, ನೀವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಬೇಕಾದರೆ ನೀವು 10th ಅಲ್ಲೂ ಓದ್ಕೋಬೋದು. ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಅಷ್ಟೇ ಕೇಳಿರೋದಿಲ್ಲಿ. ಓಕೆ. ನೆಕ್ಸ್ಟ್ ಕಂಬಷನ್, ಫ್ಲೇಮ್. ಓಕೆ. ಇದ್ರ ಬಗ್ಗೆ ಅಗೇನ್ ಇದು ಕೂಡ 8th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿರುತ್ತೆ. ಕನ್ಸರ್ವೇಷನ್. ಓಕೆ. ಇದು ನೋಡಿ, ರೆಡ್ ಡೇಟಾ ಬುಕ್ ಬಗ್ಗೆ ನಿಮಗೆ ಪ್ರತಿ ವರ್ಷ ಏನಾದರೂ ಒಂದು ಬಯೋಡೈವರ್ಸಿಟಿ ಇದ್ರ ಬಗ್ಗೆ ಈ ಚಾಪ್ಟರಲ್ಲಿ ಪ್ರತಿ ವರ್ಷ ಒಂದು ಕ್ವೆಶನ್ ಏನಾದರೂ ಒಂದು ಕೇಳ್ತಾರೆ. ಸೊ ಇದು ಓದಲೇಬೇಕು. 100% ಈ ಲೆಸನ್ನಿಂದ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ ಆ್ಯಂಡ್ ಎಂಡೋಕ್ರೈನ್ ಸಿಸ್ಟಮ್ ಇನ್ ಅನಿಮಲ್ಸ್, ಇದು ಕೂಡ ಕ್ಲಾಸ್ 8 ಅಲ್ಲಿ. ನೆಕ್ಸ್ಟ್ ಫ್ರಿಕ್ಷನ್ ಬಗ್ಗೆ. ನೆಕ್ಸ್ಟ್ ಐಡಿಯಾ ಆಫ್ ಪ್ರೆಷರ್, ವೇರಿಯಸ್ ಟೈಪ್ಸ್ ಆಫ್ ಸೌಂಡ್ಸ್. ಓಕೆ. ನೆಕ್ಸ್ಟ್ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಡಿಪೆಂಡಿಂಗ್ ಆನ್ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಸಾಲ್ಟ್ ಇನ್ ಇಟ್, ಇದು ಕೂಡ ನೀವು ಓದಬೇಕಾಗತ್ತೆ 8th ಸ್ಟ್ಯಾಂಡರ್ಡ್ ಚಾಪ್ಟರ್. ನೆಕ್ಸ್ಟ್ ಲಾಸ್ ಆಫ್ ರಿಫ್ಲೆಕ್ಷನ್, ಏನು ಪ್ಲೇನ್ ಮಿರರ್ ಅಲ್ಲಿ ಹೇಗಿರುತ್ತೆ ಇದೆಲ್ಲ ನೀವು ಓದಬೇಕಾಗತ್ತೆ. ಲಾಸ್ ಆಫ್ ರಿಫ್ಲೆಕ್ಷನ್ 1 ಮಾರ್ಕ್ ಕಂಪಲ್ಸರಿ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು, ಲಾಸ್ ಆಫ್ ರಿಫ್ಲೆಕ್ಷನ್. ನೆಕ್ಸ್ಟ್ ನ್ಯಾಚುರಲ್ ರಿಸೋರ್ಸಸ್. ಓಕೆ. ಇವಾಗ ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ ಅಗೇನ್ 8th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ, ನೀವು ಓದ್ಕೊಳ್ಳಿ ಇದು. ಓಕೆ. ಇವಾಗ ನೀವು ಕಮೆಂಟ್ ಮಾಡಿ ಹೇಳಿ, ಪ್ಲೇಲಿಸ್ಟ್ ಕಳಿಸಿ ಅಂತಂದ್ಬಿಟ್ಟು ಯಾವ ಚಾಪ್ಟರ್ದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಥವಾ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಆಗಿರಲಿ, ನೀವು ಒಂದು ಪ್ಲೇಲಿಸ್ಟ್ನೇ ಕಳಿಸ್ಬಿಡ್ತೀನಿ ಕಂಪ್ಲೀಟಾಗಿ. ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಕಮೆಂಟ್ ಹತ್ರನೇ ನಾನು ಪ್ಲೇಲಿಸ್ಟ್ ಕಳಿಸ್ಬಿಡ್ತೀನಿ. ಆ ಪ್ಲೇಲಿಸ್ಟ್ನ ಕಂಪ್ಲೀಟಾಗಿ ಓದ್ಕೊಂಡ್ರೆ ಒಂದೊಂದೇ ಚಾಪ್ಟರ್ ಕವರ್ ಮಾಡ್ಕೊಂಡು ಬರ್ಬೋದು ನೀವು. ಓಕೆ.